ಮಕ್ಕಳೇ. ಹಾಗೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಭಾವಚಿತ್ರವನ್ನ ಗಮನಿಸಿ. ಈ ಭಾವಚಿತ್ರದಲ್ಲಿರುವಂತಹ ಕವಿಯ ಹೆಸರನ್ನ ಗುರುತಿಸಿ ನೋಡೋಣ. ಓಕೆ, ಕೆಲವೊಬ್ಬರಿಗೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಈ ರೀತಿ ಹೋಲಿಕೆ ಕಾಣೋದ್ರಿಂದ ನೀವು ಸರ್ ಎಂ ವಿಶ್ವೇಶ್ವರಯ್ಯ ಅಂತೀರಾ. ಖಂಡಿತ ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲ. ಮತ್ತೊಂದು ಕ್ಲೂ ಕೊಡ್ತೀನಿ. ಕವಿ ಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕವಿ ಇವರು ಎಸ್ ಚಿಲ್ಡ್ರನ್. ಕವಿ ಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕವಿ ಕನ್ನಡದ ಸುಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂತಹ ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರು ಬರೆದಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ನಾಟಕ ಅಂದ್ರೆ ಇದು ಕಥೆ ರೂಪದಲ್ಲಿ ಇರ್ತಕ್ಕಂತಹ ನಾಟಕ ಅಂತಂದ್ರೆ ಕೊಳಲ ಜೋಗಿ ಅಂತಕ್ಕಂಥದ್ದನ್ನ ನಾವು ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿನ ತೆಗೆದುಕೊಂಡಿರುವಂತಹ ತರಗತಿ 7ನೇ ತರಗತಿ, ವಿಷಯ ಕನ್ನಡ, ಆಯ್ದ ಭಾಗ ಕೊಳಲ ಜೋಗಿ. ಅಂದ್ರೆ ಜೋಗಿಗಳು ಕೊಳಲನ್ನ ಊದ್ಕೊಂಡು ಹೇಗೆ ವೇಷಗಳನ್ನ ಹಾಕಿರ್ತಾರೆ, ಹಾಗೆ ಜೋಗಿಗಳ ವಾಸಸ್ಥಳ ಹೇಗಿರುತ್ತೆ, ಎಲ್ಲಿ ಅವರು ವಾಸ ಮಾಡ್ತಾರೆ, ದಿನನಿತ್ಯದ ಅವರ ಒಂದು ದಿನಚರಿ ಹೇಗಿರುತ್ತೆ, ಮತ್ತೆ ಅವರಿಗೆ ಅದ್ಭುತವಾದಂತ ಶಕ್ತಿ ಹೇಗಿರುತ್ತೆ, ಅವರ ಒಂದು ಜೀವನ ಕ್ರಮ ಹೇಗೆ ಅಂತಕ್ಕಂಥದನ್ನ ಪ್ರಸ್ತುತ ಕೊಳಲ ಜೋಗಿ ಅಂತಕ್ಕಂಥ ಒಂದು ಪಾಠವನ್ನ ಓದೋದ್ರ ಮೂಲಕ ತಿಳ್ಕೊಳ್ಳೋಣ. ಇದು ತುಂಬಾ ಇಂಟ್ರೆಸ್ಟ್ ಆಗಿ ಆಸಕ್ತಿದಾಯಕವಾಗಿ ಇರ್ತಕ್ಕಂತಹ ಒಂದು ಘಟಕ ಕೊಳಲ ಜೋಗಿ ಪಾಠ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ತಿಳಿದಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಪುನರಾವರ್ತನ ಪ್ರಶ್ನೆಗಳು ಮತ್ತೆ ಸಂಬಂಧಿಸಿದ ಉತ್ತರವನ್ನು ತಿಳಿಯೋಣ. ಚಿದಾನಂದ ಸಾಲಿ ಅವರು ಬರೆದಿರುವ ಕೃತಿಗಳಾವುವು ಅಂದ್ರೆ ಚಿದಾನಂದ ಸಾಲಿ ಅವರು ಬರೆದಿರ್ತಕ್ಕಂಥ ಕೃತಿ ಎಲ್ಲೇ ಎದುರುವ ಕಾಲ, ಮೌನ, ಧರೆಗೆ ನಿದ್ರೆ ಇಲ್ಲ, ಯಜ್ಞ ಚೌಕಟ್ಟಿನಾಚೆ. ಇವು ಚಿದಾನಂದ ಸಾಲಿ ಅವರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳು. ಚಿದಾನಂದ ಸಾಲಿ ಅವರ ಹುಟ್ಟೂರು ಯಾವುದು ಅಂದ್ರೆ ಚಿದಾನಂದ ಸಾಲಿ ಅವರು ಜನಿಸಿರ್ತಕ್ಕಂಥ ಊರು ಯಾವುದು ಅಂತ. ರಾಯಚೂರು ಜಿಲ್ಲೆಯ ಆಶಾಪುರ ಗ್ರಾಮ ಚಿದಾನಂದ ಸಾಲಿ ಅವರ ಹುಟ್ಟೂರು.
ನಂತರ ನಾವು ಲೇಖಕರ ಪರಿಚಯವನ್ನ ಈ ಕೆಳಕಂಡಂತೆ ಅಂದ್ರೆ ಹೀಗೆ ಪಾಯಿಂಟ್ ವೈಸ್ ಬರ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಸುಲಭ ಆಗುತ್ತೆ ನೋಡಿ. ಲೇಖಕರ ಹೆಸರು ಪಂಜೆ ಮಂಗೇಶರಾಯ, ಕಾವ್ಯನಾಮ ಕಾವ್ಯಶಿಷ್ಯ, ಜನನ 1874 1874, ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ, ಸೇವೆ ಕನ್ನಡ ಅಧ್ಯಾಪಕರಾಗಿ, ಶಾಲಾ ತನಿಖಾಧಿಕಾರಿಯಾಗಿ, ಶಿಕ್ಷಕ ತರಬೇತಿಯ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಬರೆದಂತ ಪ್ರಮುಖ ಕೃತಿಗಳಂದ್ರೆ ಪಂಚಕಜ್ಜಾಯ, ಹುತ್ತರಿ ಹಾಡು, ತೆಂಕಣ ಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ, ಅಜ್ಜಿ ಸಾಕಿದ ಮಗ ಇನ್ನೂ ಮುಂತಾದ ಕೃತಿಗಳನ್ನ ಪಂಜಮಂಗೇಶರಾಯರು ಬರೆದಿದ್ದಾರೆ ಅಥವಾ ರಚಿಸಿದ್ದಾರೆ. ಪಂಜಮಂಗೇಶರಾಯರು 1937ರಲ್ಲಿ ಮರಣವನ್ನ ಹೊಂದಿದ್ರು. ಇಷ್ಟು ಲೇಖಕರ ಪರಿಚಯ. ನಂತರ ನಾವು ಈ ಒಂದು ಪಾಠ ಪ್ರವೇಶದ ಬಗ್ಗೆ ತಿಳಿಯೋಣ. ಮಕ್ಕಳ ಮೊದಲನೇದಾಗಿ ಪಾಠ 9 ಕೊಳಲ ಜೋಗಿ. ಗದ್ಯವನ್ನ ಬರೆದಂತಹ ಲೇಖಕರು ಪಂಜಮಂಗೇಶರಾಯ. ಪಾಠ ಪ್ರವೇಶ. ಕಥೆಗಳೆಂದರೆ ಯಾರಿಗೆ ಇಷ್ಟವಾಗುವುದಿಲ್ಲ? ನೀವು ಹಲವು ಕಥೆಗಳನ್ನು ಕೇಳಿರಬಹುದು. ಕೆಲವರು ಅದೇ ಕಥೆಗಳನ್ನ ಕಲಾತ್ಮಕ ರೂಪದಲ್ಲಿ ಹೊಸ ಮೆರುಗಳನ್ನು ನೀಡಿ ಹೇಳುತ್ತಾರೆ. ಅದೊಂದು ರೀತಿ ಸೃಜನಶೀಲ ಕಾರ್ಯವೂ ಹೌದು. ಅಂತಹ ಹಲವು ಕಥೆಗಳ ಕನ್ನಡದಲ್ಲಿ ಮರುಸೃಷ್ಟಿಯಾಗಿವೆ. ನೀವು ಕಿಂದರಿ ಜೋಗಿ ಕಥೆಯನ್ನು ಕೇಳಿರಬಹುದು. ಅದೇ ಕಥೆ ಇಲ್ಲಿ ಹೊಸ ಮೆರುಗನ್ನು ಪಡೆದಿದೆ. ಅದರ ವಿಶೇಷವೇನು? ನೀವೇ ಓದಿರಿ. ಅಂದ್ರೆ ಕಥೆಗಳಂದ್ರೆ ಯಾರಿಗೆ ಇಷ್ಟ ಆಗೋದಿಲ್ಲ ಅಂದ್ರೆ ಅದರಲ್ಲೂ ಮಕ್ಕಳಿಗೆ, ನಿಮ್ಗೆ ಅಂದ್ರೆ ತುಂಬಾನೇ ಇಷ್ಟ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನೀವು ನೆನಪಿಸ್ಕೋಬಹುದು. ಚಿಕ್ಕ ವಯಸ್ಸಲ್ಲಿದ್ದಾಗ ಮಲಗಬೇಕಾದ್ರೆ ನಿಮ್ಮ ತಂದೆ ತಾಯಿ ಅಥವಾ ಪೋಷಕರೊಡನೆ, ಅಜ್ಜಿ ತಾತಂದಿರೊಡನೆ ಕಥೆಯನ್ನ ಕೇಳಿ ಮಲಗಿದಂತಹ ಸಂದರ್ಭವನ್ನ ನೀವು ಗಮನಿಸಬಹುದು. ಹಾಗೆ ಕಥೆ ಏನಾದ್ರೂ ಶಾಲೆಯಲ್ಲಿ ನಿಮ್ಮ ಒಂದು ತರಗತಿ ಶಿಕ್ಷಕರು ಅಥವಾ ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಶಿಕ್ಷಕರು ಕಥೆಯನ್ನ ಹೇಳ್ಬೇಕಾದ್ರೆ ಬಹಳ ಆಸಕ್ತಿಯಿಂದ ಕೇಳ್ತಾ ಇರ್ತೀರಾ. ಮುಂದೆ ಏನಾಗ್ಬಹುದು ಅಂತಕ್ಕಂಥ ಕುತೂಹಲದಿಂದ, ಆಸಕ್ತಿಯಿಂದ ಕೇಳ್ತೀರಾ. ಹಾಗೇನೆ ನೀವು ಕೇಳಿದಂತ ಅನೇಕ ಕಥೆಗಳನ್ನ ಕೇಳಿರ್ಬಹುದು. ಭಕ್ತ ಪ್ರಹ್ಲಾದ ಆಗಿರ್ಬೋದು, ಪಂಚತಂತ್ರದಲ್ಲಿ ಬರ್ತಕ್ಕಂಥ ಅನೇಕ ಕಥೆಗಳನ್ನಾಗಿರ್ಬೋದು, ನೀವು ಹಿಂದಿಯಲ್ಲಿ ಕೇಳಿರ್ಬೋದು, ಇಂಗ್ಲಿಷ್ ಅಲ್ಲಿ ನೋಡಿರ್ಬೋದು ಅಥವಾ ಕನ್ನಡದಲ್ಲಿ ಆಗಿರ್ಬೋದು. ಅಂದ್ರೆ ಕಥೆ ಅಂತಂದ್ರೆ ಒಂದು ಮಾರಲ್ ಇರುತ್ತೆ, ನೀತಿ ಪಾಠ ಇರುತ್ತೆ. ಆ ರೀತಿ ಮಾರಲ್ ಇರ್ತಕ್ಕಂಥ ಕಥೆ ಆಗಿರ್ಬೋದು, ಜನಪದ ಕಥೆ ಆಗಿರ್ಬೋದು, ಹಲವಾರು ಕಥೆಗಳನ್ನ ನೀವು ನೋಡಿದಿರಾ, ವಿಡಿಯೋದ್ರ ಮೂಲಕ ನೋಡಿದಿರಾ ಅಥವಾ ಕಿವಿಯಾರೆ ಕಥೆಯನ್ನ ಕೇಳಿದಿರಾ. ಈ ಕಥೆಗೆ ಕಲಾತ್ಮಕ ರೂಪದಲ್ಲಿ ಹೊಸ ಮೆರುಗನ್ನ ತಂದು ಕೊಡ್ತಕ್ಕಂಥ ಶಕ್ತಿ ಇರುತ್ತೆ. ಅಂದ್ರೆ ಕಥೆಯನ್ನ ಹೇಳ್ತಾ ಇದ್ರೆ ನಮ್ಗೆ ಕೇಳೋದಕ್ಕೆ ಒಂದು ಸೃಜನಶೀಲತೆ, ಒಂದು ಕ್ರಿಯೇಟಿವಿಟಿ ಅಂತ ಏನ್ ಹೇಳ್ತೀವಿ, ಆ ಒಂದು ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಹೇಳುಗರಲ್ಲಿದ್ರೆ ಕೇಳುಗರಲ್ಲಿ ಆಸಕ್ತಿಯನ್ನ ಹೆಚ್ಚಿಸುತ್ತೆ. ಅದೊಂದು ಸೃಜನಶೀಲತೆಯ ಕಾರ್ಯವೂ ಹೌದು. ಅಂದ್ರೆ ನಮ್ಮ ಒಂದು ಕ್ರಿಯೇಟಿವಿಟಿನೂ ಹೌದು. ನಾವು ಕತೆ ಹೇಳಿದಾಗ ಮಕ್ಕಳು ಇಂಟ್ರೆಸ್ಟ್ ಆಗಿ ಕೇಳ್ತಿದಾರೆ ಅಂದ್ರೆ ಅದು ನಮ್ ಕ್ರಿಯೇಟಿವಿಟಿ, ಅಂದ್ರೆ ನಾವ್ ಹೇಳ್ತಕ್ಕಂಥ ಕತೆ ಕಲಾತ್ಮಕವಾಗಿದೆ ಅಂತ. ನಾವ್ ಕತೆ ಹೇಳ್ತಾ ಇದ್ರೆ ಮಕ್ಕಳು ಇಂಟ್ರೆಸ್ಟ್ ಆಗಿ ಕೇಳ್ತಿಲ್ಲ ಅಂದ್ರೆ ನಾವ್ ಹೇಳ್ತಕ್ಕಂಥ ಕತೆ ಸ್ವಾರಸ್ಯವಾಗಿ ಇಲ್ಲ ಅಂತ ಅರ್ಥ ಆಗುತ್ತೆ. ಹಾಗೆ ಅಂತಹ ಹಲವಾರು ಕಥೆಗಳು ಕನ್ನಡದಲ್ಲಿ ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಕಥೆಗಳು ಇರೋದನ್ನ ನಾವು ನೋಡ್ತೀವಿ. ಇಂತಹ ಹಲವಾರು ಕಥೆಗಳು ಕನ್ನಡದಲ್ಲಿ ಮರುಸೃಷ್ಟಿಯಾಗಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಕಿಂದರಿ ಜೋಗಿ ಕಥೆಯನ್ನ ನೀವು ಸಹ ಕೇಳಿರ್ಬೋದು ಅಥವಾ ಕೇಳಿಲ್ದೇ ಇರ್ಬೋದು. ಅಂದ್ರೆ ಈ ಒಂದು ಪಾಠದಲ್ಲಿ ಕಿಂದರಿ ಜೋಗಿ ಕಥೆನೆ ಹೊಸ ಮೆರುಗನ್ನ, ಹೊಸ ಒಂದು ಆಯಾಮವನ್ನ, ಹೊಸ ಒಂದು ಮರುಸೃಷ್ಟಿಯನ್ನ ಪಡ್ಕೊಂಡು ಇರ್ತಕ್ಕಂತಹ ಕಥೆಯನ್ನ ನಾವು ನೋಡ್ಬೋದು. ಆದ್ರೆ ವಿಶೇಷವೇನು ಅಂತಕ್ಕಂಥದ್ದನ್ನ ಈ ಒಂದು ಕಥೆಯನ್ನ ಓದೋದ್ರ ಮೂಲಕ ತಿಳಿಯೋಣ. ಮಕ್ಕಳೇ, ಈಗ ನಾವು ಪಾಠದ ವಿವರಣೆಯನ್ನ ತಿಳಿಯೋಣ. ಕನ್ನಡ ನಾಡಿನಲ್ಲಿ ಇಲಿಯೂರು ಎಂಬ ಊರು ಇತ್ತು. ಹಲವು ವರ್ಷಗಳ ಹಿಂದೆ ಅಲ್ಲಿ ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಯಿತು. ಅಡಿಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲುವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುತ್ತಿದ್ದವು. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತು ಕೈಗೆ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ನೋಡಿ ಮಕ್ಕಳೇ, ಬಹಳ ಪುರಾತನ ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ
ಕನ್ನಡ ನಾಡಿನಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಿರಿಯೂರು ಅಂತಕ್ಕಂಥ ಒಂದು ಊರಿತ್ತು. ಸಾಮಾನ್ಯವಾಗಿ ಕತೆ ಸ್ಟಾರ್ಟ್ ಆಗದೆ ಒಂದು ಊರಿತ್ತು, ಒಂದು ರಾಜ್ಯ ಇತ್ತು, ಅಲ್ಲಿ ಒಬ್ಬ ರಾಜ ಇದ್ದ, ಹೀಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಕೂಡ ಕಥೆನೂ ಹೌದು. ಅಂದ್ರೆ ಕಿಂದರಿ ಜೋಗಿಯ ಒಂದು ಪಾತ್ರ ಬರ್ತಕ್ಕಂತಹ ಕತೆ. ಇಲ್ಲಿ ಕಿಂದರಿ ಜೋಗಿಯ ಪಾತ್ರ ವಿಶೇಷವಾದಂತಹ ಮೆರುಗನ್ನ ಆಯಾಮವನ್ನು ಪಡ್ಕೊಂಡಿರ್ತಕ್ಕಂಥ ಕತೆ ಇದಾಗಿದೆ. ಈ ಒಂದು ಕನ್ನಡ ನಾಡಿನಲ್ಲಿ ಹಿರಿಯೂರು ಅಂತಕ್ಕಂತಹ ಊರು ಬಹಳ ವರ್ಷಗಳ ಹಿಂದೆ ಇತ್ತು. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಯಿತು. ಅಂದ್ರೆ ಕೆಲವಾರು ವರ್ಷಗಳ ಹಿಂದೆ ಆ ಇಲಿಯೂರಿನಲ್ಲಿ ಒಂದ್ಸಲಿ ಒಮ್ಮೆ ಅಂದ್ರೆ ಒಂದು ಬಾರಿ ಅಥವಾ ಒಂದು ಸಾರಿ ಅಂತ ಹೇಳ್ಬೋದು, ಒಮ್ಮೆ ಇಲಿಗಳ ಕಾಟ ತುಂಬಾ ಹೆಚ್ಚಾಯ್ತು ಇಲಿಯೂರಲ್ಲಿ. ಆದ್ರಿಂದ ಅಡಿಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನ ನೆಲುವುಗಳಲ್ಲಿ ಇಟ್ಟರು ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡ್ತಿದ್ವು. ಅಂದ್ರೆ ಬೆಕ್ಕು ಇಲಿಗಳಿಗೆ ಸಿಗದೆ ಇರ್ಲಿ ಅಂತ ಹೇಳಿ ಆಹಾರವನ್ನ ನೆಲುವು ಅಂತ ಹೇಳ್ಬಿಟ್ಟು ಹಗ್ಗದ ರೂಪದಲ್ಲಿ ಮೇಲೆ ಕಟ್ತಾ ಇದ್ರು. ಅದನ್ನ ನೆಲುವು ಅಂತ ಹೇಳ್ತಿದ್ವಿ. ಹಾಗೆ ತುಪ್ಪ, ಬೆಣ್ಣೆ, ಹೀಗೆ ಮೊಸರುಗಳನ್ನ ನೆಲುವಿನ ಮೇಲೆ ಇಟ್ಟರು ಸಹ ಅವು ಸಾಲಾಗಿ ಇಲಿಗಳು ಬಂದ್ಬಿಟ್ಟು ಆ ಹಾಲು, ಮೊಸರು, ಬೆಣ್ಣೆಯನ್ನ ತಿಂದು ಖಾಲಿ ಮಾಡ್ತಾ ಇದ್ವು. ಹಾಗೆ ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು ಊಟಕ್ಕೆ ಏನಾದ್ರು ಕುಳಿತುಕೊಂಡ್ರೆ ಒಂದ್ ತುತ್ತನ್ನ ಬಾಯಿಗಿಟ್ಟು ಮತ್ತೊಂದು ತುತ್ತನ್ನ ಎತ್ತಿ ಕೈಗೆ ಹಾಕುವಷ್ಟರಲ್ಲಿ ಬಟ್ಲಲ್ಲಿದ್ದಂತ ಆಹಾರ ಅಥವಾ ಊಟ ಎಲ್ಲ ಬರಿದಾಗ್ತಿತ್ತು. ಇಲಿ ಬಂದ್ಬಿಟ್ಟು ಆ ಮಕ್ಕಳು ಊಟ ಮಾಡ್ತಾ ಇರ್ತಕ್ಕಂಥ ಬಟ್ಲಲ್ಲಿ ಇರ್ತಕ್ಕಂಥ ಆಹಾರವನ್ನೆಲ್ಲ ತಿಂದು ಖಾಲಿ ಮಾಡ್ತಾ ಇದ್ವು. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು, ಅಂದ್ರೆ ಪಲ್ಯವನ್ನ ಬಡಿಸೋದಕ್ಕೆ ಬಂದಂತಹ ಅಡಿಗೆ ಭಟ್ಟ ಅನ್ನದ ಪಾತ್ರೆಯನ್ನ ತರುವಷ್ಟರಲ್ಲಿ ಅನ್ನದ ಪಾತ್ರೆಯನ್ನು ಇಲಿಗಳೆಲ್ಲ ಸೇರ್ಕೊಂಡು ಮುತ್ಕೊಂಡು ಅರೆವಾಸೆ ಪಾತ್ರೆಯನ್ನ ಅಂದ್ರೆ ಪಾತ್ರೆ ಎಲ್ಲ ಖಾಲಿ ಮಾಡ್ತಾ ಇದ್ವು. ಇದು ಹಿರಿಯೂರಿನಲ್ಲಿ ಇಲಿಗಳ ಕಾಟದಿಂದಾಗಿ ಆಗ್ತಕ್ಕಂತಹ ಅವಾಂತರದ ಒಂದು ಸನ್ನಿವೇಶದ ವಿವರಣೆಯನ್ನ ತಿಳ್ಕೊಂಡಿದೀವಿ. ಮಕ್ಕಳ ಮುಂದುವರೆದ ಭಾಗ ಅಂದ್ರೆ ನಂತರ ಇಲಿ ಕಾಟ ಹೇಗೆ ಜಾಸ್ತಿ ಆಗ್ತಾ ಇತ್ತು ಕ್ರಮೇಣ, ಮತ್ತೆ ಆ ಒಂದು ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜನರು ಏನಾದ್ರೂ ಪರಿಹಾರ ಮಾಡ್ತಾರಾ, ಪರಿಹಾರ ಮಾಡಿದ್ರು ಸಹ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ತಾರೆ, ಅದ್ ಸಾಧ್ಯ ಆಯ್ತಾ ಅಂತಕ್ಕಂಥ ಎಲ್ಲಾ ಕುತೂಹಲದೊಂದಿಗೆ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳೇ, ವಿಡಿಯೋವನ್ನ ನೋಡಿ ಹಾಗೆ ಲೇಖಕರ ಪರಿಚಯವನ್ನ ಓದಿ ಅಭ್ಯಾಸ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ವಿನುತಾ.